ನಮಸ್ಕಾರ, ನಾನು ಕಾರ್ತಿಕ್. ಚಿಕ್ಕಪೇಟೆ ದೊನ್ನೆ ಬಿರಿಯಾನಿ ಹೌಸ್ ಸುಮಾರು ಕಡೆ ನಾವೆಲ್ಲ ಹೋಗಿ ತಿಂದಿರ್ತೀವಿ. ಭಾಳ ರುಚಿಕರವಾಗಿ ಕೊಡ್ತಾರೆ. ಆ್ಯಂಡ್ ನನಗೆ ಭಾಳ ಮೆಮೊರೇಬಲ್ ಏನಂತಂದರೆ, ನಾನು ಇದೇ ಶಾರದಾದೇವಿ ನಗರದಲ್ಲೇ ಬೆಳೆದಿದ್ದು. KG ಕೊಪ್ಪಲಲ್ಲೆಲ್ಲ ಓಡಾಡ್ತಾ ಇದ್ವಿ. ಸರಸ್ವತಿಪುರಂ ಥಿಯೇಟ್ರೆಲ್ಲ ಇತ್ತು ಆವಾಗ. ಸೊ ಅಂದರೆ ನನ್ನ ಕ್ಲೋಸ್ ಫ್ರೆಂಡ್, ನಾನು ಕಾಲೇಜಲ್ಲಿ ಒಟ್ಟಿಗೆ ಓದಿದ್ದು ತೇಜಸ್ ಅಂತ, ಮತ್ತು ಅವನ ಫ್ರೆಂಡ್ ಶರತ್ ಅಂತ, ಇಬ್ಬರು ಒಟ್ಟಿಗೆ ಸೇರಿ ಈ ಒಂದು ಹೋಟೆಲ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದಾರೆ. ಹಾಗಾಗಿ ಐ ಕುಡಂಟ್ ಸೇ ನೋ, ಫ್ರೆಂಡ್ ಓಪನ್ ಮಾಡ್ತಾ ಇದ್ದಾನೆ ಅಂತ ಅಂದಾಗ ಅಫ್ಕೋರ್ಸ್ ನನಗೆ ಆ್ಯಕ್ಚುಲಿ ಇಮಿಡಿಯೇಟ್ಲಿ ಶೂಟಿಂಗ್ ಹೊರಡೋದಿತ್ತು. ಪೋಸ್ಟ್ಪೋನ್ 3-4 ದಿನ ಪೋಸ್ಟ್ಪೋನ್ ಆಯಿತು. ಹಾಗಾಗಿ ನಾನು ಬರೋದಕ್ಕೆ ಆಗಿದ್ದು. ಬಟ್ ಐ ವಿಶ್ ಆಲ್ ದಿ ಬೆಸ್ಟ್ ನನ್ನ ಫ್ರೆಂಡ್ಗೆ. ನಾವು ಎಷ್ಟೊಂದು ಕೆಲಸಗಳು ಮಾಡ್ತಾ ಇರ್ತೀವಿ, ಅದರ ಜೊತೆಗೆ ಈ ರೀತಿ ಒಂದು ಹೊಸ ಕನಸನ್ನು ಇಟ್ಕೊಂಡು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಅದಕ್ಕೆ ಸಾಕಷ್ಟು ಗಟ್ಸ್ ಬೇಕು ಆ್ಯಂಡ್ ತುಂಬ ಕನಸಿರಬೇಕು. ಒಂದು ಡಿಸಿಷನ್ ಮಾಡಿ ಒಂದು ಹೋಟೆಲ್ ಓಪನ್ ಮಾಡಿದ್ದಾರೆ ಅಂತ ನನಗನ್ಸುತ್ತೆ. ಅವರಿಬ್ಬರಿಗೂ ಒಳ್ಳೇದಾಗಬೇಕು. ಐ ವಿಶ್ ಯು ಬೋತ್ ಆಲ್ ದಿ ಬೆಸ್ಟ್. ಆ್ಯಂಡ್ ಚಿಕ್ಕಪೇಟೆ ದೊನ್ನೆ ಬಿರಿಯಾನಿ ಹೌಸ್ ಯಾರೆಲ್ಲ ಟೇಸ್ಟ್ ಮಾಡಿರ್ತೀರ, ನಾನು ಟೇಸ್ಟ್ ಮಾಡಾಯಿತು. ನನಗೆ ಐ ಲವ್ಡ್ ಎವ್ರಿಥಿಂಗ್. ಕಾಕಿನಾಡ ಚಿಕನ್ ವಾಸ್ ಮೈ ಫೇವ್ರೆಟ್ ಟುಡೇ. ಜನಗಳು ಬಂದು ಈ ಚಿಕ್ಕಪೇಟೆ ದೊನ್ನೆ ಬಿರಿಯಾನಿ ಹೌಸ್ನ ಅಲ್ಲಿ ಕೊಡುವಂಥ ಬಿರಿಯಾನಿ ಎಲ್ಲ ಟೇಸ್ಟ್ ಮಾಡಬೇಕು. ಡೆಫಿನೆಟ್ಲಿ ನಿಮ್ಗೆ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಆಲ್ ದಿ ಬೆಸ್ಟ್ ಯು ಬೋತ್. ಎಲ್ರಿಗೂ ನಮಸ್ಕಾರ, ನಾನು ಅಮೃತ. ಸೊ ಮೈಸೂರು ಅಂದರೆ ನನ್ನ ಫೇವ್ರೆಟ್ ಸಿಟಿ. ಸೊ ಬೆಂಗಳೂರಲ್ಲಿ ಕೆಲಸ ಇಲ್ಲದಿದ್ದಾಗ ನಾನು ಬರೋದು ಮೈಸೂರಿಗೆ. ಸೊ ಮೈಸೂರಿಗೆ ಬಂದಾಗ ನಾನು ಎಕ್ಸ್ಪ್ಲೋರ್ ಮಾಡೋದು, ನಾನು ಸಿಕ್ಕಾಪಟ್ಟೆ ಫುಡ್ಡಿ. ಸೊ ನಾನು ಬಂದಾಗ ಎಕ್ಸ್ಪ್ಲೋರ್ ಮಾಡೋದು ಯಾವ್ಯಾವ ಹೋಟೆಲ್ಸ್ ಇದೆ, ಎಲ್ಲೆಲ್ಲಿ ಅಥೆಂಟಿಕ್ ಫುಡ್ ಸಿಗುತ್ತೆ ಅಂತ. ಸೊ ಬಿರಿಯಾನಿ ಅಂತ ಬಂದಾಗ ಯಾರಿಗೆ ಬಿರಿಯಾನಿ ಇಷ್ಟ ಆಗಲ್ಲ. ಸೊ ಇಲ್ಲಿ ತುಂಬ ಎಕ್ಸ್ಪ್ಲೋರ್ ಮಾಡಿದ್ದೀನಿ. ಬಟ್ ಇವತ್ತು ಇಲ್ಲಿ ಚಿಕ್ಕಪೇಟೆ ದೊನ್ನೆ ಬಿರಿಯಾನಿ ಹೌಸ್ಗೆ ಬಂದು ನಾನು ಬಿರಿಯಾನಿ ಟೇಸ್ಟ್ ಮಾಡಿದಾಗ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸುಮ್ಮನೆ ಬಂದಿದ್ದೀನಿ, ಇನಾಗ್ರೇಟ್ ಮಾಡಿದ್ದೀನಿ ಅಂತ ಹೇಳ್ತಿರೋದಲ್ಲ. ಮಸಾಲ ಆಗಿರ್ಬೋದು, ಎವ್ರಿಥಿಂಗ್ ವಾಸ್ ಬ್ಯಾಲೆನ್ಸ್ಡ್ ಆ್ಯಂಡ್ ತುಂಬಾ ಹೊಟ್ಟೆಗೆ ತುಂಬ ಹಾರ್ಶ್ ಆಗಿರಲಿಲ್ಲ, ಸಾಫ್ಟ್ ಆಗಿತ್ತು. ಸ್ಪೈಸಸ್ ಎಲ್ಲ ಬ್ಲೆಂಡ್ ಆಗಿ ಸಕ್ಕದಾಗಿತ್ತು. ಆ್ಯಂಡ್ ಸ್ಟಾರ್ಟರ್ಸು ತುಂಬ ಚೆನ್ನಾಗಿತ್ತು. ಸೊ ಹಾಗಾಗಿ ಯಾರ್ಯಾರು ಮೈಸೂರಲ್ಲಿದ್ದಿರೋ ಅವರೆಲ್ಲರೂ ಕೂಡ ಬಂದು ಇಲ್ಲಿ ಸರಸ್ವತಿಪುರಮಲ್ಲಿರೋ ಹೊಸದಾಗಿ ಓಪನ್ ಆಗಿರೋ ಚಿಕ್ಕಪೇಟೆ ದೊನ್ನೆ ಬಿರಿಯಾನಿ ಹೌಸ್ಗೆ ಬನ್ನಿ. ಹಾಗೆ ಬೆಂಗಳೂರಿಂದ ವೀಕೆಂಡಿಗೆ ಬರೋರು ಕೂಡ ಬಂದು ಇಲ್ಲಿ ಎಕ್ಸ್ಪ್ಲೋರ್ ಮಾಡಿ ಆ್ಯಂಡ್ ಅಥೆಂಟಿಕ್ ಬಿರಿಯಾನಿ ಟೇಸ್ಟ್ ಮಾಡಿ ಅಂತ ಹೇಳ್ತೀನಿ. ಸೊ ತೇಜಸ್ ಅವ್ರಿಗೆ, ಶರತ್ ಅವ್ರಿಗೆ ಒಳ್ಳೆಯದಾಗಲಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಇನ್ವೈಟಿಂಗ್ ಮೀ. ಆ್ಯಂಡ್ ತುಂಬಾ ಖುಷಿ ಆಯಿತು ಆ್ಯಂಡ್ ವೆರಿ ಟೇಸ್ಟಿ ಫುಡ್. ಥ್ಯಾಂಕ್ ಯು. ಆ್ಯಕ್ಚುಲಿ ನಾನು ಬರುವಾಗ ನಾನು ಪಾಸ್ ಮಾಡಿದೆ ಇಲ್ಲಿ. ಸೊ ನಾನು ನೋಡಿದೆ, ಬೋರ್ಡ್ ನೋಡಿದೆ, ಇದಿತ್ತು ಚಿಕ್ಕಪೇಟೆ ಬಿರಿಯಾನಿ ನೋಡಿದೆ ಬೋರ್ಡು. ಸೊ ಆಯಿತು, ಒಳಗೆ ಬಂದು ಟೇಸ್ಟ್ ಮಾಡಿ ನೋಡೋಣ. ಇಟ್ ವಾಸ್ ಚೆನ್ನಾಗಿತ್ತು. ಆ್ಯಂಡ್ ಫುಡ್ ಬಿರಿಯಾನಿ ಬಂದು ಇಟ್ ವಾಸ್ ನಾಟ್ ಎಷ್ಟು ಬರ್ನಿಂಗ್ ಏನಿಲ್ಲ, ಇಟ್ ವಾಸ್ ವೆರಿ ನೈಸು. ಮತ್ತು ಸ್ಟಾರ್ಟರ್ಸ್ ಎಲ್ಲ ಚೆನ್ನಾಗಿತ್ತು, ನಾನು ಎಂಜಾಯ್ ಮಾಡಿದೆ. ಸೊ ಎಲ್ಲರೂ ಬಂದು ಇಲ್ಲಿ ಬಂದು ಎಂಜಾಯ್ ಮಾಡಬೇಕು. ಡೆಫಿನೆಟ್ಲಿ ವಿಸಿಟ್ ಮಾಡಬೇಕು, 100% ವಿಸಿಟ್ ಮಾಡಿ ಎಂಜಾಯ್ ಮಾಡಬೇಕು. ಇಟ್ಸ್ ವೆರಿ ನೈಸ್, ಫುಡ್ ಇಸ್ ವೆರಿ ನೈಸ್. ನನ್ನ ಹೆಸರು ನೀಲು, ಬೆಂಗಳೂರಿಂದ.